ಮಾದಾಪುರದಲ್ಲಿ 68 ವರ್ಷದ ನಿವೃತ್ತ ಶಿಕ್ಷಕಿಯೊಬ್ಬರಿಗೆ ಮುಂಬೈ ಸೈಬರ್ ಕ್ರೈಮ್ನಿಂದ ಎಂದು ಹೇಳಲಾದ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಪ್ರಕರಣವನ್ನು ದಾಖಲಿಸಲಾಗಿದೆ ಎಂಬ ಕರೆ ಬರುತ್ತೆ. ಕರೆ ಮಾಡಿದವರು ಪೊಲೀಸ್ ಅಧಿಕಾರಿಗಳಂತೆ ವರ್ತಿಸಿದ್ದಾರೆ. ಮಹಿಳೆಯ ವಿಶ್ವಾಸ ಗಳಿಸಲು ಒಬ್ಬರು ತೆಲುಗಿನಲ್ಲಿ ಮಾತನಾಡುತ್ತಾರೆ. ತಮ್ಮ ಬ್ಯಾಂಕ್ ಖಾತೆ ಮಾದಕ ವಸ್ತು ಪ್ರಕರಣಕ್ಕೆ ಸಂಬಂಧಿಸಿದೆ, ಪರಿಶೀಲನೆಗಾಗಿ ಹಣವನ್ನು ಸುರಕ್ಷಿತ ಖಾತೆಗೆ ವರ್ಗಾಯಿಸಲು ಹೇಳ್ತಾರೆ. ಹಣವನ್ನು 24 ಗಂಟೆಗಳಲ್ಲಿ ಮರುಪಾವತಿಸಲಾಗುವುದು ಎಂದು ಭರವಸೆ ನೀಡುತ್ತಾರೆ. ಅಷ್ಟೇ ಅಲ್ಲದೆ ನೀವು ಯಾರಿಗಾದರೂ ಹೇಳಿದರೆ ಜೈಲು ಶಿಕ್ಷೆಯನ್ನ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸುತ್ತಾರೆ. ಮಹಿಳೆ ಭಯದಿಂದ ಸುಮಾರು 25 ಲಕ್ಷ ಹಣ ವರ್ಗಾವಣೆ ಮಾಡುತ್ತಾಳೆ. ಆದರೆ ವರ್ಗಾವಣೆ ಮಾಡಿದ ಹಣ ವಾಪಸ್ ಬರಲೇ ಇಲ್ಲ. ಅನಂತರ ಆಕೆಗೆ ವಂಚನೆ ಎಂದು ಅರಿವಾಗುತ್ತೆ. ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡುತ್ತಾಳೆ. ಭಾರತದಾದ್ಯಂತ ಇದೇ ರೀತಿಯ ಡಿಜಿಟಲ್ ಬಂಧನ ಹಗರಣಗಳು ಬೆಳಕಿಗೆ ಬರುತ್ತಲೇ ಇವೆ. ವಂಚಕರು ಭಯ ಮತ್ತು ತುರ್ತು ಪರಿಸ್ಥಿತಿಯನ್ನ ಸೃಷ್ಟಿಸಲು ನಕಲಿ ಎಫ್ಐಆರ್ಗಳನ್ನ ಮತ್ತು ನಕಲಿ ಬಂಧನ ವಾರೆಂಟ್ಗಳನ್ನ ತೋರಿಸುತ್ತಾ ವಿಡಿಯೋ ಕರೆಗಳನ್ನ ಸಹ ಮಾಡ್ತಾರೆ. ನೆನಪಿಡಿ, ಪೊಲೀಸರು ನಿಮ್ಮನ್ನ ಫೋನ್ ಕರೆಯಲ್ಲಿ ಭಯಭೀತರನ್ನಾಗಿಸೋದಿಲ್ಲ, ಹಣವನ್ನ ವರ್ಗಾಯಿಸಲು ಹೇಳೋದಿಲ್ಲ. ನಿಮ್ಮ ಇಂಥ ಹಗರಣದ ಮೇಲೆ ಅನುಮಾನ ಬಂದರೆ ತಕ್ಷಣವೇ ಸೈಬರ್ ಕ್ರೈಮ್ ಸಹಾಯವಾಣಿ 1930ಗೆ ಕರೆ ಮಾಡಿ ಅಥವಾ ಅಧಿಕೃತ ಸೈಬರ್ ಕ್ರೈಮ್ ಪೋರ್ಟಲ್ನಲ್ಲಿ ದೂರು ದಾಖಲಿಸಿ. ಹೆಚ್ಚಿನ ಸ್ಕ್ಯಾಮ್ ಜಾಗೃತಿಗಾಗಿ ನ್ಯೂಸ್ ಮೀಟರ್ ಅನ್ನ ಫಾಲೋ ಮಾಡಿ.